ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಬಾರಿ ರಾಶೀಲ್ ಅಲ್ಕಾ ಮ್ಯಾಮ್ರನ್ನು ಚುಂಬಿಸಿ ಅವರಂತಹ ನಾಯಕಿಯ ಜೊತೆಗಿದ್ದರೆ ಯಾರು ಯಶಸ್ಸು ಸಾಧಿಸಬಹುದು ಎಂದು ಹೇಳಿದ್ದನ್ನು ಕೇಳಿದ್ದೀರಿ. ಇಂದು ನೀವು ರಾಶೀಲ್ನ ಸಂಪೂರ್ಣ ಬದಲಾವಣೆಯನ್ನು ಕಾಣಲಿದ್ದೀರಿ. ಇಂದು ನೀವು ಕೇಳಲಿದ್ದೀರಿ ಅಲ್ಕಾ ಮ್ಯಾಮ್ ಜೊತೆ ಜಿಮ್ ಸೇರಿ ಹೇರ್ ಕಟ್ ಮಾಡಿಸಿಕೊಂಡ ನಂತರ ರಾಶೀಲ್ ಒಬ್ಬ 16ರ ಹರೆಯದ ಕಿಶೋರಿಯಂತೆ ಹೇಗೆ ಕಾಣತೊಡಗಿದ್ದಾಳೆ. ಆಕೆಯ ಸ್ವಂತ ತಾಯಿಯೂ ಗುರುತಿಸಲಾಗದಷ್ಟು ಅವಳು ಬದಲಾಗಿದ್ದಾಳೆ. ಮ್ಯಾಮ್ ಎಷ್ಟೊಂದು ಚತುರತೆಯಿಂದ ತನ್ನ ತಂದೆಗೆ ರಾಶೀಲನ್ನು ಪರಿಚಯಿಸಿದರು, ಆದರೆ ಆಕೆಯ ಕಹಿ ಗತಕಾಲವನ್ನು ಮಾತ್ರ ಗುಟ್ಟಾಗಿಟ್ಟರು. ರಾಶೀಲ್ನ ಗತಕಾಲ ತಿಳಿದರೆ ತನ್ನ ಮೊಮ್ಮಗ ಪರಾಗ್ ಜೊತೆಗಿನ ವಿವಾಹಕ್ಕೆ ತಂದೆ ಒಪ್ಪಲಾರರು ಎಂಬ ಭಯವೇ ಇದಕ್ಕೆ ಕಾರಣ. ಮತ್ತು ಅತಿ ಮುಖ್ಯವಾದ ಘಟನೆ, ರಾಶೀಲ್ನ ಜೀವನವನ್ನು ಹಳಿಗೆ ತಂದ ನಂತರ ಅಲ್ಕಾ ಮ್ಯಾಮ್ ರಹಸ್ಯವಾಗಿ ಜಲಂಧರ್ಗೆ ತೆರಳಿ ಆಕೆಯ ತಂದೆ ತಾಯಿಯನ್ನು ಹರ್ಭಜನ್ ಮತ್ತು ಹರ್ಬಿಂದರ್ ಭೇಟಿಯಾದರು. ಒಂದು ಹೋಟೆಲ್ ಕೊಠಡಿಯಲ್ಲಿ ಮ್ಯಾಮ್ ಅವರ ಮಗಳು ಅನುಭವಿಸಿದ ಯಾತನೆಗಳ ಸಂಪೂರ್ಣ ಕಥೆಯನ್ನು ವಿವರಿಸಿದರು. ಅದನ್ನು ಕೇಳಿದ ಆ ಹೆತ್ತವರ ಕಣ್ಣುಗಳಿಂದ ಅಶ್ರುಧಾರೆ ಹರಿಯಿತು. ಆದರೆ ಅಲ್ಕಾ ಮ್ಯಾಮ್ ರಾಶೀಲ್ನ ಹೆತ್ತವರಿಂದ ಒಂದು ಭರವಸೆ ಏಕೆ ಪಡೆದರು? ಈಗಲೇ ರಾಶೀಲ್ನನ್ನು ಸಂಪರ್ಕಿಸಬೇಡಿ ಎಂದು ಏಕೆ ಕೇಳಿಕೊಂಡರು? ಅಲ್ಕಾ ಮ್ಯಾಮ್ ಅವರ ಮುಂದಿನ ದೊಡ್ಡ ಯೋಜನೆ ಏನು? ನೋವು, ವಾಗ್ದಾನಗಳು ಮತ್ತು ಪೋಷಕರ ಕಣ್ಣೀರು. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 21 ಕಾಯಕಲ್ಪ, ಗುಪ್ತ ಸಭೆ ಮತ್ತು ಜಲಂಧರ್ ವಾಗ್ದಾನ. ರಾಶೀಲ್, ನೀನು ಯಾವ ಭಾವನೆಯಲ್ಲಿ ಹೀಗೆ ಕೊಚ್ಚಿ ಹೋಗುತ್ತಿದ್ದೀಯಾ? ಅಲ್ಕಾ ಮ್ಯಾಮ್ ಪ್ರೀತಿಯಿಂದ ಕೇಳಿದರು. ರಾಶೀಲ್ ಎಷ್ಟೊಂದು ಮುಗ್ಧತೆಯಿಂದ ತನ್ನ ಮನಸ್ಸಿನ ಮಾತನ್ನು ಹೇಳಿದಳು. ಮ್ಯಾಮ್, ನಿಮ್ಮಂತಹ ಯಶಸ್ವಿ ನಾಯಕಿಯ ಸಾಮೀಪ್ಯ ಮತ್ತು ಪ್ರೋತ್ಸಾಹ ಯಾರಿಗೆ ಸಿಕ್ಕರೂ ಅವರು ಖಂಡಿತವಾಗಿಯೂ ಯಾವುದೇ ಕೆಲಸದಲ್ಲಿ ಪರಿಣತಿ ಸಾಧಿಸಬಹುದು ಎಂದು ನಾನು ಯೋಚಿಸುತ್ತಿದ್ದೇನೆ. ಆ ದಿನದಿಂದ ರಾಶೀಲ್ ಜೀವನದಲ್ಲಿ ದೊಡ್ಡ ಬದಲಾವಣೆ ಶುರುವಾಯಿತು. 3 ತಿಂಗಳಲ್ಲಿ ಆಕೆ 6 ಕಿಲೋ ತೂಕ ಇಳಿಸಿಕೊಂಡಳು. ಹೇರ್ ಕಟ್ ಮಾಡಿಸಿಕೊಂಡ ನಂತರ ಆಕೆಯ ರೂಪವೇ ಬದಲಾಗಿ ಹೋಯಿತು. ಸಿಖ್ ಸಂಪ್ರದಾಯದಲ್ಲಿ ಕೂದಲು ಕತ್ತರಿಸುವುದು ಸರಿಯಲ್ಲದಿದ್ದರೂ ಅವಳು ಅಲ್ಕಾ ಮ್ಯಾಮ್ ಮೇಲಿರುವ ಗೌರವದಿಂದ ಅವರನ್ನೇ ಅನುಕರಿಸಿದಳು. ಆಕೆಯ ಹೊಸ ರೂಪ ನೋಡಿದರೆ ಕಾಲೇಜು ಹುಡುಗಿಯಂತಿದೆ. ಒಂದು ಕಾಲದಲ್ಲಿ ತನ್ನ ವಯಸ್ಸಿಗಿಂತ 10 ವರ್ಷ ದೊಡ್ಡವಳಂತೆ ಕಾಣುತ್ತಿದ್ದ ರಾಶೀಲ್ ಈಗ ತನ್ನ ಕಳೆದುಹೋದ ಕಳೆಯನ್ನು ಮರಳಿ ಪಡೆದಿದ್ದಾಳೆ. ಆದರೆ ರಾಶೀಲ್ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿ 2.5 ವರ್ಷ ಕಳೆದಿದೆ. ಈ ಮಧ್ಯಂತರ ಅವಧಿಯಲ್ಲಿ ಅವಳು ಎಲ್ಲಿದ್ದಳು? ಅವಳು ಈಗ ನಿಮ್ಮೊಂದಿಗೆ ಇದ್ದರೆ ನಮ್ಮನ್ನು ಸಂಪರ್ಕಿಸಲು ಏಕೆ ಇಷ್ಟಪಡಲಿಲ್ಲ ಎಂದು ಹರ್ಬಿಂದರ್ ಆತಂಕದಿಂದ ಕೇಳಿದರು. ರಾಶೀಲ್ನ ಬಗ್ಗೆ ನನಗೆ ತಿಳಿದಿರುವ ವಿಷಯಗಳನ್ನೆಲ್ಲ ನಿಮಗೆ ಹೇಳಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ. ಆದರೆ ಹೇಳುವ ಮೊದಲು ನೀವು ನನಗೆ ಒಂದು ಮಾತು ಕೊಡಬೇಕು. ಇದೆಲ್ಲವನ್ನೂ ಕೇಳಿದ ಮೇಲೆ ನೀವು ಸಿಟ್ಟಾಗಬಾರದು. ಹಾಗೆಯೇ ನಾನು ಹೇಳುವವರೆಗೆ ಆಕೆಗೆ ಫೋನ್ ಮಾಡುವುದು ಅಥವಾ ಭೇಟಿಯಾಗುವುದು ಮಾಡಬಾರದು ಎಂದು ಮ್ಯಾಮ್ ಪಟ್ಟು ಹಿಡಿದರು. ಎಲ್ಲವೂ ತಿಳಿದ ನಂತರವೂ ನೀವು ಹೇಳಿದಂತೆಯೇ ಮಾಡುತ್ತೇವೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ ಎಂದು ಹರ್ಭಜನ್ ವಾಗ್ದಾನ ಮಾಡಿದರು. ಅಲ್ಕಾ ಮ್ಯಾಮ್ ಆಗ ರಾಶೀಲ್ ಪಟ್ಟ ಕಷ್ಟಗಳ ಬಗ್ಗೆ ವಿವರವಾಗಿ ಹೇಳಿದರು. ತನ್ನ ಮಗಳು ಪಟ್ಟ ಯಾತನೆಗಳನ್ನು ಕೇಳಿದ ಆ ಹೆತ್ತವರು ತೀವ್ರವಾದ ದುಃಖದಲ್ಲಿ ಮುಳುಗಿದರು. ಅವರ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯಿತು. ಪ್ರಿಯ ಕೇಳುಗರೆ, ಇದರೊಂದಿಗೆ ಎಪಿಸೋಡ್ 21 ಮುಕ್ತಾಯವಾಗುತ್ತದೆ. ಅಲ್ಕಾ ಮ್ಯಾಮ್ ಅವರ ಪರೋಪಕಾರದ ಗುಣವನ್ನು ಈ ಎಪಿಸೋಡ್ ಎಷ್ಟೊಂದು ಅದ್ಭುತವಾಗಿ ಚಿತ್ರಿಸಿದೆ. ಜಲಂಧರ್ನಲ್ಲಿ ನಡೆದ ಆ ಉದ್ವೇಗಭರಿತ ಸನ್ನಿವೇಶ ಕಥೆಯನ್ನು ಮತ್ತೊಂದು ಸ್ತರಕ್ಕೆ ಕೊಂಡೊಯ್ದಿದೆ. ರಾಶೀಲ್ ಪೋಷಕರಿಗೆ ಸತ್ಯ ತಿಳಿಯಿತು, ಆದರೆ ಅಲ್ಕಾ ಮ್ಯಾಮ್ ಇದೆಲ್ಲವನ್ನೂ ಏಕೆ ಮಾಡುತ್ತಿದ್ದಾರೆ ಎಂಬ ರಹಸ್ಯ ಇನ್ನೂ ಉಳಿದಿದೆ. ಮುಂದಿನ ಎಪಿಸೋಡ್ಗಾಗಿ ಕಾಯಿರಿ. ಎಪಿಸೋಡ್ 21 ಮುಕ್ತಾಯ. ಎಪಿಸೋಡ್ 22. ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ರಾತ್ರಿ ಅಲ್ಕಾ ಮ್ಯಾಮ್ ಜಲಂಧರ್ನಲ್ಲಿ ರಾಶೀಲ್ ಪೋಷಕರಿಗೆ ಆಕೆಯ ಯಾತನಾಮಯ ಕಥೆಯನ್ನು ವಿವರಿಸಿದ್ದರು. ಇಂದು ಒಬ್ಬ ತಾಯಿ ಮತ್ತು ಒಬ್ಬ ತಂದೆಯ ಆಳವಾದ ಪಶ್ಚಾತ್ತಾಪವನ್ನು ನೀವು ಕೇಳಲಿದ್ದೀರಿ. ರಾಶೀಲ್ ತಾಯಿ ಹರ್ಬಿಂದರ್ ತಮ್ಮ ಅಪರಾಧ ಪ್ರಜ್ಞೆಯನ್ನು ವ್ಯಕ್ತಪಡಿಸುತ್ತಾರೆ. ಇದಕ್ಕೆಲ್ಲ ನಾನೇ ದೋಷಿ. ಒಂದು ವೇಳೆ ನಾನು ಮೊದಲೇ ಇವರಿಗೆ ಈ ವಿಷಯ ತಿಳಿಸಿದ್ದರೆ ಬಹುಶಃ ಇವರು ಆಕೆಯನ್ನು ಈ ಹಂತಕ್ಕೆ ಹೋಗದಂತೆ ತಡೆಯುತ್ತಿದ್ದರೇನು?
ಮತ್ತು ತಂದೆ ಹರ್ಭಜನ್ ಸಿಟ್ಟು ಕೂಡ ಹೊರಬರುತ್ತದೆ. ಸಿಟ್ಟಿನಲ್ಲಿ ಅವರು ಹರ್ಬಿಂದರ್ ಮೇಲೆ ಹೇಗೆ ಕೈಮಾಡಿದರು ಮತ್ತು ಇಡೀ ಕುಟುಂಬ ರಾಶಿಲನ್ನು ಸತ್ತಿದ್ದಾಳೆ ಎಂದು ಭಾವಿಸಿ ಹೇಗೆ ಮರೆತು ಬಿಟ್ಟಿದ್ದರು ಎಂಬುದು ಇಂದು ತಿಳಿಯಲಿದೆ. ನೀವು ಕೇಳಲಿದ್ದೀರಿ, ಅಲ್ಕಾ ಮ್ಯಾಮ್ ಅವರ ಶಾಂತ ಮುತ್ಸದ್ದಿತನ. ಅವರು ಹರ್ಬಿಂದರ್ ಅವರ ಅಪರಾಧ ಪ್ರಜ್ಞೆಯನ್ನು ದೂರ ಮಾಡಿ ರಾಶಿಲ್ನ ಪ್ರಸ್ತುತ ಸೌಂದರ್ಯದ ಫೋಟೋಗಳನ್ನು ತೋರಿಸುತ್ತಾರೆ. ಅವನ್ನು ಕಂಡು ಇಬ್ಬರೂ ಆಶ್ಚರ್ಯಚಕಿತರಾಗುತ್ತಾರೆ. ಹರ್ಭಜನ್ ಅವರ ಆತ್ಮಾವಲೋಕನ. ಅವರು ರಾಶಿಲ್ನ ಬಳಿ ಕ್ಷಮೆ ಕೇಳಲು ಬಯಸುತ್ತಾರೆ, ಏಕೆಂದರೆ ತಮ್ಮ ಕೋಪ ಮತ್ತು ನಿರ್ಲಕ್ಷ್ಯದ ಕಾರಣದಿಂದ ತಮ್ಮ ಪ್ರೀತಿಯ ಮಗಳು ಒಬ್ಬ ಶಿಕ್ಷೆಗೊಳಗಾದ ಅಪರಾಧಿಯಂತೆ ವರ್ಷಕ್ಕೂ ಹೆಚ್ಚು ಕಾಲ ಚಿತ್ರಹಿಂಸೆ ಅನುಭವಿಸಬೇಕಾಯಿತು. ಅಲ್ಕಾ ಮ್ಯಾಮ್ ಅವರ ಅಂತಿಮ ಭರವಸೆ, ಸಮಯ ಬಂದಾಗ ರಾಶಿಲನ್ನು ನಿಮ್ಮೆಲ್ಲರ ಮುಂದೆ ಈ ರೂಪದಲ್ಲಿ ತರುತ್ತೇನೆ. ಆಕೆಯನ್ನು ಕಂಡ ಮೇಲೆ ಯಾರಿಗೂ ಯಾವುದೇ ದೂರು ಉಳಿಯುವುದಿಲ್ಲ. ಆದರೆ ಅಲ್ಕಾ ಮ್ಯಾಮ್ ಹರ್ಭಜನ್ ಅವರಿಗೆ ಏನನ್ನೂ ತಿಳಿಸುವ ಮೊದಲು ಇನ್ನೊಂದು ಕೆಲಸ ಮಾಡಬೇಕು ಎಂದು ಏಕೆ ಹೇಳುತ್ತಿದ್ದಾರೆ? ಅದು ಏನು? ಕ್ಷಮೆ, ಪ್ರಾಯಶ್ಚಿತ್ತ ಮತ್ತು ಅಲ್ಕಾ ಮ್ಯಾಮ್ ಅವರ ಅಂತಿಮ ದೊಡ್ಡ ಯೋಜನೆ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 22, ತಾಯಿಯ ಅಪರಾಧ ಪ್ರಜ್ಞೆ ಮತ್ತು ತಂದೆಯ ಪ್ರಾಯಶ್ಚಿತ್ತ, ಅಂತಿಮ ರಹಸ್ಯದ ನಿರೀಕ್ಷೆ. ಹೇಗೂ ಇಬ್ಬರೂ ತಮ್ಮ ಕೋಪ ಮತ್ತು ಮಾನಸಿಕ ವೇದನೆಯನ್ನು ನಿಯಂತ್ರಿಸಿಕೊಂಡು ಪ್ರಶಾಂತವಾಗಿ ಕುಳಿತುಕೊಂಡರು. ಹರ್ಭಜನ್ ಅಳು ನಿಲ್ಲಿಸಿದರು, ಆದರೆ ಹರ್ಬಿಂದರ್ ಇನ್ನೂ ಬಿಕ್ಕಳಿಸುತ್ತಾ ಅಳುತ್ತಿದ್ದರು. ಇದಕ್ಕೆಲ್ಲ ನಾನೇ ದೋಷಿ. ರಾಶೀಲ್ ನನಗೆ ಆ ವ್ಯಕ್ತಿಯ ಹೆಸರು ಮತ್ತು ತನ್ನ ಪ್ರೀತಿಯ ಬಗ್ಗೆ ಹೇಳಿದ್ದಳು. ಮನೆಯಲ್ಲಿ ಆ ಹೆಸರು ಕೇಳಿದರೆ ಎಂತಹ ಗದ್ದಲವಾಗಬಹುದು ಎಂಬ ಭಯಾನಕ ಕಲ್ಪನೆಯಿಂದ ನಾನು ಆ ವಿಷಯವನ್ನು ನನ್ನಲ್ಲೇ ಇಟ್ಟುಕೊಂಡಿದ್ದೆ. ಆತನೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಬೇಡ ಎಂದು ಆಕೆಗೆ ಎಚ್ಚರಿಸಿದ್ದೆ ಕೂಡ. ರಾಶೀಲ್ ನನ್ನ ಮುಂದೆ ಸುಳ್ಳು ಹೇಳಿದ್ದಳು, ಅವನನ್ನು ಮರೆತಿದ್ದೇನೆ ಮತ್ತು ಈಗ ಅವನೊಂದಿಗೆ ನಾನು ಮಾತನಾಡುವುದಿಲ್ಲ ಎಂದು. ನಾನು ಮೊದಲೇ ಈ ವಿಷಯವನ್ನು ಇವರಿಗೆ ಅಥವಾ ರಾಶೀಲ್ ಅಣ್ಣಂದಿರಿಗೆ ತಿಳಿಸಿದ್ದರೆ ಬಹುಶಃ ಅವರು ಆಕೆಯನ್ನು ಈ ದಾರಿ ಹಿಡಿಯದಂತೆ ತಡೆಯುತ್ತಿದ್ದರೇನೋ ಎಂದು ಹರ್ಬಿಂದರ್ ಗದ್ಗದಿತರಾದರು. ನಿಮ್ಮನ್ನು ನೀವು ಹೀಗೆ ದೋಷಿ ಎಂದು ಭಾವಿಸಬೇಡಿ. ಇದು ರಾಶಿಲ್ನ ವಿಧಿಯಾಟ ಅಷ್ಟೇ. ನಿಮ್ಮ ಜಾಗದಲ್ಲಿ ಯಾರಿದ್ದರೂ ಇದನ್ನೇ ಮಾಡುತ್ತಿದ್ದರು. ಸ್ವಂತ ಮಗಳು ಮನೆಯವರ ಕೈಯಲ್ಲೇ ಪೆಟ್ಟು ತಿನ್ನುವುದನ್ನು ನೋಡುವ ಧೈರ್ಯ ಯಾವ ತಾಯಿಗೆ ತಾನೇ ಇರುತ್ತದೆ. ಆದರೂ ನಾನು ಕೇಳಬೇಕೆಂದಿದ್ದೇನೆ, ರಾಶೀಲ್ ನಾಪತ್ತೆಯಾದಾಗ ನೀವು ಹುಡುಕಾಟ ನಡೆಸಿದ್ದೀರಾ ಅಥವಾ ಇಲ್ಲವೇ ಎಂದು ಅಲ್ಕಾ ಮ್ಯಾಮ್ ಕೇಳಿದರು. ರಾಶೀಲ್ ಮನೆಯಿಂದ ನಾಪತ್ತೆಯಾಗಿ 2 ದಿನ ಕಳೆದರೂ ಅವಳ ಸುಳಿವು ಸಿಗದಿದ್ದಾಗ ಹರ್ಬಿಂದರ್ ನನಗೆ ಈ ವಿಷಯ ತಿಳಿಸಿದಳು. ಇದರಿಂದ ನನಗೆ ಎಷ್ಟು ಸಿಟ್ಟು ಬಂತೆಂದರೆ ನಾನೇ ಈಕೆಯನ್ನು ಬಾರಿಸಿದೆ. ಎಷ್ಟು ದಾರುಣವಾಗಿ ಅಂದರೆ ಈಕೆಯ ಒಂದು ಕೈ ಮೂಳೆ ಮುರಿದು ಹೋಗಿತ್ತು. ಮನೆಯಲ್ಲಿ ಅಣ್ಣಂದಿರು ಮತ್ತು ತಂದೆಯ ತಾಯಿ ಮಧ್ಯ ಪ್ರವೇಶಿಸಿದಾಗ ನಾನು ರಾಶೀಲ್ ಓಡಿ ಹೋಗಲು ಕಾರಣ ತಿಳಿಸಿದೆ. ಎಲ್ಲರೂ ರಾಶೀಲ್ ಮೇಲೆ ತುಂಬಾ ಕೋಪಗೊಂಡಿದ್ದರು. ವಿಭಜನೆಯ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಕಳೆದುಕೊಂಡಂತೆ ಈ ತಲೆಮಾರಿನ ಮಗಳನ್ನು ಭಾರತದಲ್ಲೇ ಕಳೆದುಕೊಂಡೆವು ಎಂದು ನಾವೆಲ್ಲ ಸುಮ್ಮನಾದೆವು. ಆ ಕಾರಣದಿಂದಲೇ ಆಕೆಯ ನಾಪತ್ತೆಯ ಬಗ್ಗೆ ಯಾವುದೇ ದೂರು ನೀಡಲಿಲ್ಲ ಅಥವಾ ಹುಡುಕಾಟ ನಡೆಸಲಿಲ್ಲ ಎಂದು ಹರ್ಭಜನ್ ಅಂದಿನ ಪರಿಸ್ಥಿತಿಯನ್ನು ವಿವರಿಸಿದರು. ನೀವು ನಮಗೆ ರಾಶೀಲ್ನ ಈಗಿನ ಫೋಟೋ ತೋರಿಸಬಲ್ಲಿರಾ ಎಂದು ಹರ್ಭಜನ್ ಕೇಳಿದರು. ಅವಳು ಈಗ ಮುಂಚಿನಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಾಳೆ. ಎಷ್ಟರ ಮಟ್ಟಿಗೆ ಅಂದರೆ ನೀವು ಎಲ್ಲಾದರೂ ಆಕೆಯನ್ನು ನೋಡಿದರೂ ಗುರುತಿಸಲು ಸಾಧ್ಯವಿಲ್ಲ ಎನ್ನುತ್ತಾ ಅಲ್ಕಾ ಮ್ಯಾಮ್ ಫೋಟೋ ತೋರಿಸಿದರು. ರಾಶೀಲ್ ತನ್ನ ಕೂದಲನ್ನು ಕತ್ತರಿಸಿಕೊಂಡಿದ್ದಾಳ. ಇವಳನ್ನು ಗುರುತಿಸಲೇ ಸಾಧ್ಯವಾಗುತ್ತಿಲ್ಲ. 16ರ ಹರೆಯದ ಹುಡುಗಿಯಂತೆ ಕಾಣುತ್ತಿದ್ದಾಳೆ ಎಂದು ಹರ್ಬಿಂದರ್ ಅಚ್ಚರಿ ವ್ಯಕ್ತಪಡಿಸಿದರು. ಅವಳು ನಮ್ಮ ಅತಿಯಾದ ಪ್ರೀತಿಯಿಂದ ಬೆಳೆದ ಒಬ್ಬಳೆ ಮಗಳು. ಮನೆಯಲ್ಲಿ ಅವಳ ಪ್ರತಿಯೊಂದು ಹಠವನ್ನು ಎಲ್ಲರೂ ಈಡೇರಿಸುತ್ತಿದ್ದರು. ಅಂತಹವಳು ಮನೆ ಬಿಟ್ಟು ಹೋದಾಗ ನಾವು ಅವಳನ್ನು ಹುಡುಕುವ ಪ್ರಯತ್ನ ಮಾಡಲಿಲ್ಲ. ಪ್ರತಿಷ್ಠೆಯ ಮಾತು ತಂದು ಅವಳು ನಮಗೆ ಸತ್ತಿದ್ದಾಳೆ ಎಂದು ಮರೆತು ಬಿಟ್ಟೆವು. ನಾವು ಹುಡುಕಾಟ ನಡೆಸಿದ್ದರೆ ಆಕೆ ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷೆಗೊಳಗಾದ ಅಪರಾಧಿಯಂತೆ ಚಿತ್ರಹಿಂಸೆ ಅನುಭವಿಸುವುದನ್ನು ತಪ್ಪಿಸಬಹುದಿತ್ತೇನೋ. ನಮ್ಮ ಮಗಳ ಈ ಪರಿಸ್ಥಿತಿಗೆ ನಮ್ಮ ಸಿಟ್ಟು ಮತ್ತು ನಿರ್ಲಕ್ಷ್ಯವೇ ಕಾರಣ. ಇದಕ್ಕಾಗಿ ನಾವು ಆಕೆಯಲ್ಲಿ ಕ್ಷಮೆ ಕೇಳಲೇಬೇಕು ಎಂದು ಹರ್ಭಜನ್ ಪಶ್ಚಾತ್ತಾಪ ವ್ಯಕ್ತಪಡಿಸಿದರು. ಪ್ರಿಯ ಕೇಳುಗರೆ, ಇದರೊಂದಿಗೆ ಎಪಿಸೋಡ್ 22 ಮುಕ್ತಾಯವಾಗುತ್ತದೆ. ಈ ಭಾಗವು ರಾಶೀಲ್ ಪೋಷಕರ ಆಳವಾದ ಪಶ್ಚಾತ್ತಾಪವನ್ನು ಮತ್ತು ಅಲ್ಕಾ ಮ್ಯಾಮ್ ಅವರ ದೂರದೃಷ್ಟಿಯನ್ನು ಅತ್ಯಂತ ಭಾವನಾತ್ಮಕವಾಗಿ ಚಿತ್ರಿಸಿದೆ. ಅಲ್ಕಾ ಮ್ಯಾಮ್ ಅವರ ಇನ್ನೊಂದು ಕೆಲಸ, ದ ರಹಸ್ಯವು ಕಥೆಯ ಕುತೂಹಲವನ್ನು ಉಳಿಸಿಕೊಂಡಿದೆ. ಅಂತಿಮ ನಿರ್ಧಾರಕ್ಕಾಗಿ ಕಾಯುತ್ತಿರಿ. ಎಪಿಸೋಡ್ 22 ಸಮಾಪ್ತ. ಎಪಿಸೋಡ್ 23. ನಮಸ್ಕಾರ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ.
ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ರಾಶೀಲ್ ಪೋಷಕರು ಭಾವುಕರಾಗಿದ್ದರು ಮತ್ತು ಅಲ್ಕಾ ಮ್ಯಾಮ್ ಅವರಿಗೆ ಒಂದು ಭರವಸೆ ನೀಡಿದ್ದರು, ರಾಶೀಲನ್ನು ಶೀಘ್ರದಲ್ಲೇ ಗೌರವಯುತವಾಗಿ ಮರಳಿ ತರುತ್ತೇನೆ ಎಂದು. ಇಂದು ನೀವು ಅಲ್ಕಾ ಮ್ಯಾಮ್ ಅವರ ಅಂತಿಮ, ಅತ್ಯಂತ ರಹಸ್ಯ ಮತ್ತು ಸಂಕೀರ್ಣ ತಂತ್ರವನ್ನು ಕೇಳಲಿದ್ದೀರಿ. ರಾಶೀಲ್ನ ಗತಕಾಲವನ್ನು ಮರೆಮಾಚಿ ಆಕೆಗೆ ತನ್ನ ಸೋದರಳಿಯ ಪರಾಗ್ ಜೊತೆ ವಿವಾಹ ಮಾಡಿಸುವುದು ಹೇಗೆಂದು ಅವರು ವಿವರಿಸಲಿದ್ದಾರೆ. ಪರಾಗ್ ಮತ್ತು ರಾಶೀಲ್ ಇಬ್ಬರನ್ನೂ ಈ ವಿವಾಹಕ್ಕೆ ಒಪ್ಪಿಸುವುದು ತಮ್ಮ ಜವಾಬ್ದಾರಿ ಎಂದು ಅಲ್ಕಾ ಮ್ಯಾಮ್ ಬಹಿರಂಗಪಡಿಸಿದ್ದಾರೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ, ರಾಶೀಲ್ನ ಕಳಂಕಿತ ಗತಕಾಲವನ್ನು ತಿಳಿದ ನಂತರವೂ ಪರಾಗ್ ಆಕೆಯನ್ನು ಒಪ್ಪಿಕೊಳ್ಳುವನೇ? ಅಲ್ಕಾ ಮ್ಯಾಮ್ ಅವರ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ನೀವು ಕೇಳಲಿದ್ದೀರಿ. ಅಮೆರಿಕದ ಸಮಾಜ ನಮ್ಮ ದೇಶಕ್ಕಿಂತ ಭಿನ್ನವಾಗಿದೆ. ಅವರು ಈ ಹಿಂದೆ ಬೇರೆಯವರೊಂದಿಗೆ ದೈಹಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯನ್ನು ಜೀವನ ಸಂಗಾತಿಯಾಗಿ ಸ್ವೀಕರಿಸುತ್ತಾರೆ. ಅವರಿಗೆ ಮುಖ್ಯವಾದುದು ವೈವಾಹಿಕ ಜೀವನದಲ್ಲಿ ತೋರುವ ನಿಷ್ಠೆ. ಮ್ಯಾಮ್ ಅವರ ತಂತ್ರ, ಗೌಪ್ಯತೆಯ ವರ್ತುಲ. ಅವರು ರಾಶೀಲ್ನ ಗತಕಾಲದ ಬಗ್ಗೆ ಕೇವಲ ಪರಾಗ್ ಮತ್ತು ತಮ್ಮ ಕಿರಿಯ ಸೋದರಳಿಯನಿಗೆ ಮಾತ್ರ ತಿಳಿಸಲಿದ್ದಾರೆ. ಪೋಷಕರಿಗೆ ತಿಳಿಸದಂತೆ. ಪರಾಗ್ ಅವರ ಪೋಷಕರಿಗೆ ಈ ವಿಷಯ ಹೇಳುವುದಿಲ್ಲ, ಏಕೆಂದರೆ ಅವರ ಸಾಂಪ್ರದಾಯಿಕ ವಿಚಾರಗಳು ಕುಟುಂಬದಲ್ಲಿ ಕಲಹಕ್ಕೆ ಕಾರಣವಾಗಬಹುದು. ಹೊಸ ಕಥೆ, ರಾಶೀಲ್ ಯಾರೋ ಹುಡುಗನ ಜೊತೆ ಓಡಿ ಹೋಗಿಲ್ಲ, ಬದಲಿಗೆ ಕೆಲಸ ಮಾಡುವ ಹಠದಿಂದ ಮನೆ ಬಿಟ್ಟು ಹೋಗಿದ್ದಳೆಂದು ಆಕೆಯ ಕುಟುಂಬದವರಿಗೆ ತಿಳಿಸಲಾಗುವುದು. ಆದರೆ ಒಂದು ಅಂತಿಮ ಸವಾಲು ಇನ್ನೂ ಬಾಕಿಯಿದೆ, ಅಲ್ಕಾ ಮ್ಯಾಮ್ ಹೇಳುತ್ತಾರೆ. ರಾಶೀಲ್ ಅನುಭವಿಸಿದ ಕಹಿ ಪಾಠಗಳಿಂದಾಗಿ ಅವಳು ಈಗ ಪುರುಷರನ್ನು ನಂಬುತ್ತಲೇ ಇಲ್ಲ. ಆಕೆಯನ್ನು ವಿವಾಹಕ್ಕೆ ಒಪ್ಪಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಹರ್ಬಿಂದರ್ ಅವರ ಈ ನಂಬಿಕೆ ನಿಜವಾಗುವುದೇ? ನೀವು ಆಕೆಗೆ ಗುರು ಸಾಹಿಬ್ ಅವರಿಗಿಂತ ಕಡಿಮೆ ಇಲ್ಲ. ನಿಮ್ಮ ಮಾತನ್ನು ಆಕೆ ಮೀರಲಾರಳು. ತಂತ್ರಗಾರಿಕೆ, ಅಗತ್ಯ ಸುಳ್ಳು ಮತ್ತು ಒಂದು ಹೊಸ ಭವಿಷ್ಯ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 23, ಅಲ್ಕಾ ಮ್ಯಾಮ್ ಅವರ ಅಂತಿಮ ತಂತ್ರ, ಸುಳ್ಳು, ಸತ್ಯ ಮತ್ತು ಅಮೆರಿಕದ ಸಮಾಜ. ನಾನು ನನ್ನ ಸೋದರ ಮತ್ತು ಸೋದರಳಿಯ ಪರಾಗ್ನನ್ನು ರಾಶೀಲ್ ಜೊತೆ ವಿವಾಹಕ್ಕೆ ಒಪ್ಪಿಸಬೇಕು, ಹಾಗೆಯೇ ರಾಶೀಲನ್ನು ಪರಾಗ್ ಜೊತೆ ವಿವಾಹಕ್ಕೆ ಸಿದ್ಧಗೊಳಿಸಬೇಕು ಎಂದು ಅಲ್ಕಾ ಮ್ಯಾಮ್ ತಮ್ಮ ಯೋಜನೆಯನ್ನು ತಿಳಿಸಿದರು. ರಾಶೀಲ್ ಇಷ್ಟೆಲ್ಲ ಮಾಡಿದ ಮೇಲೂ ನಿಮ್ಮ ಕುಟುಂಬಕ್ಕೆ ಮತ್ತು ವಿಶೇಷವಾಗಿ ಪರಾಗ್ಗೆ ಆಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನಿಮಗೆ ಅನಿಸುತ್ತದೆಯೇ? ಒಂದು ವೇಳೆ ಅವರು ಸಿದ್ಧರಿದ್ದರೂ ರಾಶೀಲ್ಗೆ ಮದುವೆಯಾಗಲು ಏನು ತೊಂದರೆ ಇರುತ್ತದೆ ಎಂದು ಹರ್ಭಜನ್ ಸಂದೇಹದಿಂದ ಕೇಳಿದರು. ನೀವು ಅವರೆಲ್ಲರಿಂದ ರಾಶೀಲ್ಗೆ ಈ ಹಿಂದೆ ಮದುವೆಯಾಗಿದ್ದ ವಿಷಯವನ್ನು ಮರೆಮಾಚಿ ಅವರನ್ನು ಒಪ್ಪಿಸಲು ಯೋಚಿಸುತ್ತಿದ್ದೀರಾ ಎಂದು ಅಲ್ಕಾ ಮಾತನಾಡುವ ಮುನ್ನವೇ ಹರ್ಬಿಂದರ್ ಪ್ರಶ್ನಿಸಿದರು. ಈ ವಿಷಯದಲ್ಲಿ ಸ್ವಲ್ಪ ಸತ್ಯವನ್ನು ಹೇಳುವುದು ಮತ್ತು ಸ್ವಲ್ಪ ಮರೆಮಾಚುವುದು ಅಗತ್ಯವಾಗಿರುತ್ತದೆ. ಇಲ್ಲದಿದ್ದರೆ ಅವರಿಬ್ಬರ ವೈವಾಹಿಕ ಜೀವನದಲ್ಲಿ ಅಶಾಂತಿ ಉಂಟಾಗುವ ಅಪಾಯವಿರುತ್ತದೆ ಎಂದು ಅಲ್ಕಾ ಮ್ಯಾಮ್ ತಮ್ಮ ತಂತ್ರವನ್ನು ವಿವರಿಸಿದರು. ರಾಶೀಲ್ನ ವಿವಾಹ ಅಮೆರಿಕದಲ್ಲಿ ನಡೆಯುತ್ತದೆ ಮತ್ತು ನಂತರ ಅವಳು ಅಮೆರಿಕದಲ್ಲೇ ವಾಸಿಸುತ್ತಾಳೆ. ಆದ್ದರಿಂದ ಇಲ್ಲಿನ ಅಥವಾ ಅಲ್ಲಿನ ಬಹಳಷ್ಟು ಜನರಿಗೆ ಅವಳ ಗತಕಾಲದ ಬಗ್ಗೆ ತಿಳಿಯುವ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ಕೆಲವರಿಗೆ ಮಾತ್ರ ಪೂರ್ಣ ಸತ್ಯ ತಿಳಿಸಿ, ಉಳಿದವರಿಗೆ ಇದರ ಸುಳಿವು ಸಿಗದಂತೆ ಮಾಡುವುದು ಉತ್ತಮ ಎಂದು ಅಲ್ಕಾ ಮ್ಯಾಮ್ ಸ್ಪಷ್ಟಪಡಿಸಿದರು. ಪರಾಗ್ ಮತ್ತು ನನ್ನ ಕಿರಿಯ ಸೋದರಳಿಯನಿಗೆ ಮಾತ್ರ ಈ ಕಹಿ ಸತ್ಯವನ್ನು ಹೇಳುವುದು ಸೂಕ್ತ ಮತ್ತು ಸುರಕ್ಷಿತ. ಪರಾಗ್ ತನ್ನ ಜೀವನವಿಡೀ ಅವಳ ಜೊತೆ ಇರಬೇಕಾಗುತ್ತದೆ, ಆದ್ದರಿಂದ ಆತನನ್ನು ಕತ್ತಲಿನಲ್ಲಿ ಇಡುವುದು ಸರಿಯಲ್ಲ ಎಂದು ಅವರು ವಿವರಿಸಿದರು. ಗತಕಾಲ ತಿಳಿದ ನಂತರವೂ ಆತ ಮದುವೆಗೆ ಒಪ್ಪುವನೇ ಎಂದು ಹರ್ಭಜನ್ ಆಶ್ಚರ್ಯ ವ್ಯಕ್ತಪಡಿಸಿದರು. ನೋಡಿ ಹರ್ಭಜನ್ ಜಿ, ಅಮೆರಿಕದ ಸಮಾಜ ನಮ್ಮ ದೇಶಕ್ಕಿಂತ ಭಿನ್ನವಾಗಿದೆ. ಅಲ್ಲಿ ವಿಚ್ಛೇದನಗಳು ಸಹಜ. ಅವರು ಈ ಹಿಂದೆ ಬೇರೆಯವರೊಂದಿಗೆ ದೈಹಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯನ್ನು ಜೀವನ ಸಂಗಾತಿಯಾಗಿ ಸ್ವೀಕರಿಸುತ್ತಾರೆ. ಅವರಿಗೆ ಮುಖ್ಯವಾದುದು ಮದುವೆಯ ನಂತರ ತಮ್ಮ ಸಂಗಾತಿ ಎಷ್ಟು ನಿಷ್ಠರಾಗಿರುತ್ತಾರೆಂಬುದು. ಪರಾಗ್ ಕೂಡ ಅದೇ ಸಮಾಜದಲ್ಲಿ ಇರುವುದರಿಂದ ರಾಶೀಲ್ಗೆ ಆಗಿರುವ ಅನ್ಯಾಯವನ್ನು ಕಂಡು ಆತ ವಿವಾಹವನ್ನು ನಿರಾಕರಿಸುವುದಿಲ್ಲ ಎಂದು ನಾನು ನಂಬಿದ್ದೇನೆ ಎಂದು ಅಲ್ಕಾ ವಿವರಿಸಿದರು. ಪರಾಗ್ ಪೋಷಕರಿಗೆ ಈ ವಿಷಯ ತಿಳಿಸದಿರುವುದೇ ಉತ್ತಮ. ಅವರು ಅಮೆರಿಕದಲ್ಲಿದ್ದರೂ ನಮ್ಮ ಸಂಪ್ರದಾಯದಲ್ಲೇ ಬೆಳೆದವರು, ಹಾಗಾಗಿ ಅವರ ವಿಚಾರಗಳು ಭಿನ್ನವಾಗಿರಬಹುದು. ಮನೆಯಲ್ಲಿ ಎರಡು ವಿರುದ್ಧ ಅಭಿಪ್ರಾಯಗಳಿದ್ದರೆ ಅದು ಕಲಹಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಅಲ್ಕಾ ಮ್ಯಾಮ್ ಹೇಳಿದರು. ರಾಶೀಲ್ ಯಾರ ಜೊತೆಯೂ ಓಡಿ ಹೋಗಿಲ್ಲ,
ಕೇವಲ ಕೆಲಸ ಮಾಡುವ ಹಠದಿಂದ ಹೋಗಿದ್ದಳೆಂದು ನೀವು ನಿಮ್ಮ ಕುಟುಂಬದವರಿಗೆ ತಿಳಿಸಬಹುದು. ಈಗಿನ ರಾಶೀಲನ್ನು ನೋಡಿದರೆ ಯಾರಾದರೂ ಆ ಮಾತನ್ನು ನಂಬುತ್ತಾರೆ. ಸದ್ಯಕ್ಕೆ ನಮ್ಮ ಭೇಟಿಯ ಬಗ್ಗೆಯೂ ಯಾರಿಗೂ ತಿಳಿಸಬೇಡಿ ಎಂದು ಅಲ್ಕಾ ಸಲಹೆ ನೀಡಿದರು. ಆದರೆ ರಾಶೀಲದ್ದೇ ಸಮಸ್ಯೆ. ಅವಳು ಈಗ ಪುರುಷರನ್ನು ನಂಬುವುದೇ ಇಲ್ಲ. ನಾನು ಮದುವೆಯಾಗದೇ ಇರುವುದನ್ನು ನೋಡಿ ಅವಳು ಕೂಡ ಹಾಗೆಯೇ ಇರಬಯಸುತ್ತಿದ್ದಾಳೆ. ಆಕೆಯನ್ನು ಒಪ್ಪಿಸುವುದೇ ನನಗೆ ದೊಡ್ಡ ಸವಾಲು ಎಂದು ಅಲ್ಕಾ ತಮ್ಮ ಆತಂಕವನ್ನು ಹಂಚಿಕೊಂಡರು. ಆಕೆ ಹಠಮಾರಿಯಾಗಿರಬಹುದು, ಆದರೆ ನಿಮ್ಮ ವಿಷಯದಲ್ಲಿ ಆಕೆಯ ಗೌರವವೇ ಬೇರೆ. ಆಕೆಗೆ ನೀವು ಗುರು ಸಾಹಿಬ್ ಇದ್ದಂತೆ. ನಿಮ್ಮ ಮಾತನ್ನು ಆಕೆ ಮೀರಲಾರಳು ಎಂದು ಹರ್ಬಿಂದರ್ ಕೃತಜ್ಞತೆಯಿಂದ ಹೇಳಿದರು. ಪ್ರಿಯ ಕೇಳುಗರೆ, ಇದರಿಂದ ಎಪಿಸೋಡ್ 23 ಮುಕ್ತಾಯವಾಗುತ್ತದೆ. ಅಲ್ಕಾ ಮ್ಯಾಮ್ ಅವರ ಚತುರತೆ ಮತ್ತು ರಾಶೀಲ್ ಭವಿಷ್ಯಕ್ಕಾಗಿ ಅವರು ತೋರುತ್ತಿರುವ ಕಾಳಜಿಯನ್ನು ಈ ಸಂಚಿಕೆ ಅದ್ಭುತವಾಗಿ ಚಿತ್ರಿಸಿದೆ. ರಾಶೀಲ್ನ ಕಥೆ ಒಂದು ಹಂತಕ್ಕೆ ಬಂದಿದೆ. ಆದರೆ ಅಲ್ಕಾ ಮ್ಯಾಮ್ ಏಕೆ ಮದುವೆಯಾಗದೆ ಉಳಿದುಬಿಟ್ಟರು? ಆ ಅಂತಿಮ ರಹಸ್ಯವೇನು? ಕೊನೆಯ ಎಪಿಸೋಡ್ಗಾಗಿ ಕಾಯುತ್ತಿರಿ. ಎಪಿಸೋಡ್ 23 ಸಮಾಪ್ತ.